ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಅವರ ಮೇಲೆ ಗುಂಡಿನ ದಾಳಿಯ ಪ್ರಯತ್ನ ನಡೆಸಲಾಗಿದೆ. ಬಹಳ ಕೂದಲೆಳೆ ಅಂತರದಲ್ಲಿ ಫಾರೂಕ್ ಅಬ್ದುಲ್ಲಾ ಬಚಾವ್ ಆಗಿದ್ದಾರೆ. ಹಾಲಿ ಡಿಸಿಎಂ ಸುರೀಂದರ್ ಚೌಧರಿಗೆ ಗಾಯಗಳಾಗಿದೆ ಅಂತ ಹೇಳಲಾಗಿದೆ. ಜಮ್ಮುವಿನ ಗ್ರೇಟ್ ಕೈಲಾಶ್ನ ರಾಯಲ್ ಪಾರ್ಕ್ನಲ್ಲಿ ಈ ಘಟನೆ ನಡೆದಿದೆ. ಮದುವೆ ಕಾರ್ಯಕ್ರಮದಲ್ಲಿ ಭೀಕರ ಗುಂಡಿನ ದಾಳಿ ನಡೆದಿದೆ. ಆರೋಪಿ ಕಮಲ್ ಸಿಂಗ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಫಾರೂಕ್ ಅಬ್ದುಲ್ಲಾ ಮೇಲೆ ಕಮಲ್ ಸಿಂಗ್ ಎಂಬಾತ ಗುಂಡಿನ ಮಳೆಗೈಯೋದಕ್ಕೆ ಪ್ರಯತ್ನಿಸಿದ ಅಂತ ಹೇಳಲಾಗಿದೆ. ಸಿಸಿಟಿವಿ ಫುಟೇಜ್ ಲಭ್ಯವಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಆ ವ್ಯಕ್ತಿ ಅವರ ತಂಡದೊಂದಿಗೆ ಬರ್ತಾನೆ. ಫಾರೂಕ್ ಅಬ್ದುಲ್ಲಾ ಅವರ ತಂಡದೊಂದಿಗೆ ಬರ್ತಾನೆ. ಇದು ಮದುವೆ ಮನೆಯೊಂದರ ದೃಶ್ಯ. ಫಾರೂಕ್ ಅಬ್ದುಲ್ಲಾ ಅವರು ಕೂದಲೆಳೆ ಅಂತರದಲ್ಲಿ ಬಚಾವ್ ಆಗಿದ್ದಾರೆ ನೋಡಬಹುದು. ಆತ ಇದಕ್ಕಿದ್ದ ಹಾಗೆ ಶೂಟ್ ಮಾಡೋದಕ್ಕೆ ಪ್ರಯತ್ನಿಸ್ತಾನೆ. ಆದರೆ ಕೂದಲೆಳೆ ಅಂತರದಲ್ಲಿ ಫಾರೂಕ್ ಅಬ್ದುಲ್ಲಾ ಬಚಾವ್ ಆಗ್ತಾರೆ. ಯಾರು ಆತ ಯಾಕಾಗಿ ಇಂಥ ಕೆಲಸವನ್ನ ಮಾಡ್ದ, ಏನು ವೈಯಕ್ತಿಕ ದ್ವೇಷ ಇತ್ತ, ಏನು ಈ ಎಲ್ಲ ಆಂಗಲ್ನಲ್ಲಿ ತನಿಖೆ ಮುಂದುವರೆದಿದೆ. ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಅವರ ಮೇಲೆ ಗುಂಡಿನ ದಾಳಿಯ ಪ್ರಯತ್ನ ನಡೆಸಲಾಗಿದೆ. ಬಹಳ ಕೂದಲೆಳೆ ಅಂತರದಲ್ಲಿ ಫಾರೂಕ್ ಅಬ್ದುಲ್ಲಾ ಬಚಾವ್ ಆಗಿದ್ದಾರೆ. ಹಾಲಿ ಡಿಸಿಎಂ ಸುರೀಂದರ್ ಚೌಧರಿಗೆ ಗಾಯಗಳಾಗಿದೆ ಅಂತ ಹೇಳಲಾಗಿದೆ. ಜಮ್ಮುವಿನ ಗ್ರೇಟ್ ಕೈಲಾಶ್ನ ರಾಯಲ್ ಪಾರ್ಕ್ನಲ್ಲಿ ಈ ಘಟನೆ ನಡೆದಿದೆ. ಮದುವೆ ಕಾರ್ಯಕ್ರಮದಲ್ಲಿ ಭೀಕರ ಗುಂಡಿನ ದಾಳಿ ನಡೆದಿದೆ. ಆರೋಪಿ ಕಮಲ್ ಸಿಂಗ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಫಾರೂಕ್ ಅಬ್ದುಲ್ಲಾ ಮೇಲೆ ಕಮಲ್ ಸಿಂಗ್ ಎಂಬಾತ ಗುಂಡಿನ ಮಳೆಗೈಯೋದಕ್ಕೆ ಪ್ರಯತ್ನಿಸಿದ ಅಂತ ಹೇಳಲಾಗಿದೆ. ಸಿಸಿಟಿವಿ ಫುಟೇಜ್ ಲಭ್ಯವಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಆ ವ್ಯಕ್ತಿ ಅವರ ತಂಡದೊಂದಿಗೆ ಬರ್ತಾನೆ. ಫಾರೂಕ್ ಅಬ್ದುಲ್ಲಾ ಅವರ ತಂಡದೊಂದಿಗೆ ಬರ್ತಾನೆ. ಇದು ಮದುವೆ ಮನೆಯೊಂದರ ದೃಶ್ಯ. ಫಾರೂಕ್ ಅಬ್ದುಲ್ಲಾ ಅವರು ಕೂದಲೆಳೆ ಅಂತರದಲ್ಲಿ ಬಚಾವ್ ಆಗಿದ್ದಾರೆ ನೋಡಬಹುದು. ಆತ ಇದಕ್ಕಿದ್ದ ಹಾಗೆ ಶೂಟ್ ಮಾಡೋದಕ್ಕೆ ಪ್ರಯತ್ನಿಸ್ತಾನೆ. ಆದರೆ ಕೂದಲೆಳೆ ಅಂತರದಲ್ಲಿ ಫಾರೂಕ್ ಅಬ್ದುಲ್ಲಾ ಬಚಾವ್ ಆಗ್ತಾರೆ. ಯಾರು ಆತ ಯಾಕಾಗಿ ಇಂಥ ಕೆಲಸವನ್ನ ಮಾಡ್ದ, ಏನು ವೈಯಕ್ತಿಕ ದ್ವೇಷ ಇತ್ತ, ಏನು ಈ ಎಲ್ಲ ಆಂಗಲ್ನಲ್ಲಿ ತನಿಖೆ ಮುಂದುವರೆದಿದೆ. ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಅವರ ಮೇಲೆ ಗುಂಡಿನ ದಾಳಿಯ ಪ್ರಯತ್ನ ನಡೆಸಲಾಗಿದೆ. ಬಹಳ ಕೂದಲೆಳೆ ಅಂತರದಲ್ಲಿ ಫಾರೂಕ್ ಅಬ್ದುಲ್ಲಾ ಬಚಾವ್ ಆಗಿದ್ದಾರೆ. ಹಾಲಿ ಡಿಸಿಎಂ ಸುರೀಂದರ್ ಚೌಧರಿಗೆ ಗಾಯಗಳಾಗಿದೆ ಅಂತ ಹೇಳಲಾಗಿದೆ. ಜಮ್ಮುವಿನ ಗ್ರೇಟ್ ಕೈಲಾಶ್ನ ರಾಯಲ್ ಪಾರ್ಕ್ನಲ್ಲಿ ಈ ಘಟನೆ ನಡೆದಿದೆ. ಮದುವೆ ಕಾರ್ಯಕ್ರಮದಲ್ಲಿ ಭೀಕರ ಗುಂಡಿನ ದಾಳಿ ನಡೆದಿದೆ. ಆರೋಪಿ ಕಮಲ್ ಸಿಂಗ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಫಾರೂಕ್ ಅಬ್ದುಲ್ಲಾ ಮೇಲೆ ಕಮಲ್ ಸಿಂಗ್ ಎಂಬಾತ ಗುಂಡಿನ ಮಳೆಗೈಯೋದಕ್ಕೆ ಪ್ರಯತ್ನಿಸಿದ ಅಂತ ಹೇಳಲಾಗಿದೆ. ಸಿಸಿಟಿವಿ ಫುಟೇಜ್ ಲಭ್ಯವಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಆ ವ್ಯಕ್ತಿ ಅವರ ತಂಡದೊಂದಿಗೆ ಬರ್ತಾನೆ. ಫಾರೂಕ್ ಅಬ್ದುಲ್ಲಾ ಅವರ ತಂಡದೊಂದಿಗೆ ಬರ್ತಾನೆ. ಇದು ಮದುವೆ ಮನೆಯೊಂದರ ದೃಶ್ಯ. ಫಾರೂಕ್ ಅಬ್ದುಲ್ಲಾ ಅವರು ಕೂದಲೆಳೆ ಅಂತರದಲ್ಲಿ ಬಚಾವ್ ಆಗಿದ್ದಾರೆ ನೋಡಬಹುದು. ಆತ ಇದಕ್ಕಿದ್ದ ಹಾಗೆ ಶೂಟ್ ಮಾಡೋದಕ್ಕೆ ಪ್ರಯತ್ನಿಸ್ತಾನೆ. ಆದರೆ ಕೂದಲೆಳೆ ಅಂತರದಲ್ಲಿ ಫಾರೂಕ್ ಅಬ್ದುಲ್ಲಾ ಬಚಾವ್ ಆಗ್ತಾರೆ. ಯಾರು ಆತ ಯಾಕಾಗಿ ಇಂಥ ಕೆಲಸವನ್ನ ಮಾಡ್ದ, ಏನು ವೈಯಕ್ತಿಕ ದ್ವೇಷ ಇತ್ತ, ಏನು ಈ ಎಲ್ಲ ಆಂಗಲ್ನಲ್ಲಿ ತನಿಖೆ ಮುಂದುವರೆದಿದೆ. ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಅವರ ಮೇಲೆ ಗುಂಡಿನ ದಾಳಿಯ ಪ್ರಯತ್ನ ನಡೆಸಲಾಗಿದೆ.
ಬಹಳ ಕೂದಲೆಳೆ ಅಂತರದಲ್ಲಿ ಫಾರೂಕ್ ಅಬ್ದುಲ್ಲಾ ಬಚಾವ್ ಆಗಿದ್ದಾರೆ. ಹಾಲಿ ಡಿಸಿಎಂ ಸುರೀಂದರ್ ಚೌಧರಿಗೆ ಗಾಯಗಳಾಗಿದೆ ಅಂತ ಹೇಳಲಾಗಿದೆ. ಕೈಲಾಶ್ನ ಜಮ್ಮುವಿನ ಗ್ರೇಟರ್ ಕೈಲಾಶ್ನ ರಾಯಲ್ ಪಾರ್ಕ್ನಲ್ಲಿ ಘಟನೆ ನಡೆದಿದೆ. ಮದುವೆ ಕಾರ್ಯಕ್ರಮದಲ್ಲಿ ಭೀಕರ ಗುಂಡಿನ ದಾಳಿ ನಡೆದಿದೆ. ಆರೋಪಿ ಕಮಲ್ ಸಿಂಗ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಫಾರೂಕ್ ಅಬ್ದುಲ್ಲಾ ಮೇಲೆ ಕಮಲ್ ಸಿಂಗ್ ಎಂಬಾತ ಗುಂಡಿನ ಮಳೆಗೈಯೋದಕ್ಕೆ ಪ್ರಯತ್ನಿಸಿದ ಅಂತ ಹೇಳಲಾಗಿದೆ. ಸಿಸಿಟಿವಿ ಫುಟೇಜ್ ಲಭ್ಯವಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಆ ವ್ಯಕ್ತಿ ಅವರ ತಂಡದೊಂದಿಗೆ ಬರ್ತಾನೆ. ಫಾರೂಕ್ ಅಬ್ದುಲ್ಲಾ ಅವರ ತಂಡದೊಂದಿಗೆ ಬರ್ತಾನೆ. ಇದು ಮದುವೆ ಮನೆಯೊಂದರ ದೃಶ್ಯ. ಫಾರೂಕ್ ಅಬ್ದುಲ್ಲಾ ಅವರು ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ ನೋಡಬಹುದು. ಆತ ಇದಕ್ಕಿದ್ದ ಹಾಗೆ ಶೂಟ್ ಮಾಡೋದಕ್ಕೆ ಪ್ರಯತ್ನಿಸ್ತಾನೆ. ಆದರೆ ಕೂದಲೆಳೆ ಅಂತರದಲ್ಲಿ ಫಾರೂಕ್ ಅಬ್ದುಲ್ಲಾ ಬಚಾವಾಗ್ತಾರೆ. ಯಾರು ಆತ ಯಾಕಾಗಿ ಇಂಥ ಕೆಲಸವನ್ನ ಮಾಡ್ದ, ಏನು ವೈಯಕ್ತಿಕ ದ್ವೇಷ ಇತ್ತ, ಏನು ಈ ಎಲ್ಲ ಆಂಗಲ್ನಲ್ಲಿ ತನಿಖೆ ಮುಂದುವರೆದಿದೆ. ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಅವರ ಮೇಲೆ ಗುಂಡಿನ ದಾಳಿಯ ಪ್ರಯತ್ನ ನಡೆಸಲಾಗಿದೆ. ಬಹಳ ಕೂದಲೆಳೆ ಅಂತರದಲ್ಲಿ ಫಾರೂಕ್ ಅಬ್ದುಲ್ಲಾ ಬಚಾವ್ ಆಗಿದ್ದಾರೆ. ಹಾಲಿ ಡಿಸಿಎಂ ಸುರೀಂದರ್ ಚೌಧರಿಗೆ ಗಾಯಗಳಾಗಿದೆ ಅಂತ ಹೇಳಲಾಗಿದೆ. ಕೈಲಾಶ್ನ ಜಮ್ಮುವಿನ ಗ್ರೇಟರ್ ಕೈಲಾಶ್ನ ರಾಯಲ್ ಪಾರ್ಕ್ನಲ್ಲಿ ಘಟನೆ ನಡೆದಿದೆ. ಮದುವೆ ಕಾರ್ಯಕ್ರಮದಲ್ಲಿ ಭೀಕರ ಗುಂಡಿನ ದಾಳಿ ನಡೆದಿದೆ. ಆರೋಪಿ ಕಮಲ್ ಸಿಂಗ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಫಾರೂಕ್ ಅಬ್ದುಲ್ಲಾ ಮೇಲೆ ಕಮಲ್ ಸಿಂಗ್ ಎಂಬಾತ ಗುಂಡಿನ ಮಳೆಗೈಯೋದಕ್ಕೆ ಪ್ರಯತ್ನಿಸಿದ ಅಂತ ಹೇಳಲಾಗಿದೆ. ಸಿಸಿಟಿವಿ ಫುಟೇಜ್ ಲಭ್ಯವಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಆ ವ್ಯಕ್ತಿ ಅವರ ತಂಡದೊಂದಿಗೆ ಬರ್ತಾನೆ. ಫಾರೂಕ್ ಅಬ್ದುಲ್ಲಾ ಅವರ ತಂಡದೊಂದಿಗೆ ಬರ್ತಾನೆ. ಇದು ಮದುವೆ ಮನೆಯೊಂದರ ದೃಶ್ಯ. ಫಾರೂಕ್ ಅಬ್ದುಲ್ಲಾ ಅವರು ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ ನೋಡಬಹುದು. ಆತ ಇದಕ್ಕಿದ್ದ ಹಾಗೆ ಶೂಟ್ ಮಾಡೋದಕ್ಕೆ ಪ್ರಯತ್ನಿಸ್ತಾನೆ. ಆದರೆ ಕೂದಲೆಳೆ ಅಂತರದಲ್ಲಿ ಫಾರೂಕ್ ಅಬ್ದುಲ್ಲಾ ಬಚಾವಾಗ್ತಾರೆ. ಯಾರು ಆತ ಯಾಕಾಗಿ ಇಂಥ ಕೆಲಸವನ್ನ ಮಾಡ್ದ, ಏನು ವೈಯಕ್ತಿಕ ದ್ವೇಷ ಇತ್ತ, ಏನು ಈ ಎಲ್ಲ ಆಂಗಲ್ನಲ್ಲಿ ತನಿಖೆ ಮುಂದುವರೆದಿದೆ. ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಅವರ ಮೇಲೆ ಗುಂಡಿನ ದಾಳಿಯ ಪ್ರಯತ್ನ ನಡೆಸಲಾಗಿದೆ. ಬಹಳ ಕೂದಲೆಳೆ ಅಂತರದಲ್ಲಿ ಫಾರೂಕ್ ಅಬ್ದುಲ್ಲಾ ಬಚಾವ್ ಆಗಿದ್ದಾರೆ. ಹಾಲಿ ಡಿಸಿಎಂ ಸುರೀಂದರ್ ಚೌಧರಿಗೆ ಗಾಯಗಳಾಗಿದೆ ಅಂತ ಹೇಳಲಾಗಿದೆ. ಕೈಲಾಶ್ನ ಜಮ್ಮುವಿನ ಗ್ರೇಟರ್ ಕೈಲಾಶ್ನ ರಾಯಲ್ ಪಾರ್ಕ್ನಲ್ಲಿ ಘಟನೆ ನಡೆದಿದೆ. ಮದುವೆ ಕಾರ್ಯಕ್ರಮದಲ್ಲಿ ಭೀಕರ ಗುಂಡಿನ ದಾಳಿ ನಡೆದಿದೆ. ಆರೋಪಿ ಕಮಲ್ ಸಿಂಗ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಫಾರೂಕ್ ಅಬ್ದುಲ್ಲಾ ಮೇಲೆ ಕಮಲ್ ಸಿಂಗ್ ಎಂಬಾತ ಗುಂಡಿನ ಮಳೆಗೈಯೋದಕ್ಕೆ ಪ್ರಯತ್ನಿಸಿದ ಅಂತ ಹೇಳಲಾಗಿದೆ. ಸಿಸಿಟಿವಿ ಫುಟೇಜ್ ಲಭ್ಯವಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಆ ವ್ಯಕ್ತಿ ಅವರ ತಂಡದೊಂದಿಗೆ ಬರ್ತಾನೆ. ಫಾರೂಕ್ ಅಬ್ದುಲ್ಲಾ ಅವರ ತಂಡದೊಂದಿಗೆ ಬರ್ತಾನೆ. ಇದು ಮದುವೆ ಮನೆಯೊಂದರ ದೃಶ್ಯ. ಫಾರೂಕ್ ಅಬ್ದುಲ್ಲಾ ಅವರು ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ ನೋಡಬಹುದು. ಆತ ಇದಕ್ಕಿದ್ದ ಹಾಗೆ ಶೂಟ್ ಮಾಡೋದಕ್ಕೆ ಪ್ರಯತ್ನಿಸ್ತಾನೆ. ಆದರೆ ಕೂದಲೆಳೆ ಅಂತರದಲ್ಲಿ ಫಾರೂಕ್ ಅಬ್ದುಲ್ಲಾ ಬಚಾವಾಗ್ತಾರೆ. ಯಾರು ಆತ ಯಾಕಾಗಿ ಇಂಥ ಕೆಲಸವನ್ನ ಮಾಡ್ದ, ಏನು ವೈಯಕ್ತಿಕ ದ್ವೇಷ ಇತ್ತ, ಏನು ಈ ಎಲ್ಲ ಆಂಗಲ್ನಲ್ಲಿ ತನಿಖೆ ಮುಂದುವರೆದಿದೆ.